ಜೀವನದಲ್ಲಿ ಒಂದೊಂದು ಹಂತ ಬರುತ್ತೆ, ಸಂಭ್ರಮವನ್ನ ಕೂಡ ನಾವು ಸಂಭ್ರಮಿಸೋದಕ್ಕಾಗಲ್ಲ. ಇದೇ ವರ್ಷ ಕಳೆದ ಜೂನ್ 2ರಂದು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದಂತ ಒಂದು ದುರ್ಘಟನೆ, ದೇಶದಲ್ಲಿ ಅತಿ ದೊಡ್ಡ ರೈಲ್ವೆ ದುರಂತ ದಾಖಲಾಗತ್ತೆ. ಅದನ್ನ ಪರ್ಫಾರ್ಮೆನ್ಸ್ ಅಲ್ಲಿ ತೋರಿಸಿದ್ರು. ಯಾರೋ ಒಬ್ಬ ವ್ಯಕ್ತಿ ಮಾಡದಂಥ ಕರ್ತವ್ಯದಲ್ಲಿ ಆದಂಥ ಆರೋಪದಿಂದ ಎಷ್ಟೋ ಜನರು ಸಾವನ್ನಪ್ತಾರೆ. ಅದನ್ನ ರುದ್ರಾ ಮಾಸ್ಟರ್ ಮನಸ್ಸಿಗೆ ಕಟ್ಟೋ ಹಾಗೆ, ಮನಸ್ಸಿಗೆ ಮುಟ್ಟೋ ಹಾಗೆ ಆ ಪರ್ಫಾರ್ಮೆನ್ಸ್ ನ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಸರ್, ಈ ಕಥೆಯನ್ನ ನೋಡಿದಂತ ನಿಮ್ಮ ಕಣ್ಗಳು ಏನ್ ಹೇಳಕ್ ಇಷ್ಟಪಡುತ್ತೆ? ಈ ಆಕ್ಸಿಡೆಂಟ್ ಅನ್ನೋದು ಅದರಷ್ಟು ಘೋರ ಇನ್ನೊಂದಿಲ್ಲ ಮೇಡಮ್. ಬಿಕಾಸ್ ಈ ಆಕ್ಸಿಡೆಂಟಲ್ಲಿ ನಮ್ಮ ತಂದೆನೂ ಕಳ್ಕೊಂಡಿದ್ದೆ. ಐ ಮೀನ್ ಆಕ್ಸಿಡೆಂಟ್, ಒಂದು ರೋಡ್ ಆಕ್ಸಿಡೆಂಟಲ್ಲಿ ನಾನು ನಮ್ಮ ತಂದೆನ ಕಳ್ಕೊಂಡಿದ್ದೆ. ಸೊ ಆ ಪೇನ್ ಏನಂತ ನನಗೆ ಈಗ ಆಚೆ ಹೋದವರು ಟಕ್ಕಂತ ಬರೋಕ್ಕಾಗಲ್ಲ ಅನ್ನೋ ಒಂದು ವಿಷಯನೇ ನಂಬೋಕ್ಕಾಗಲ್ಲ. ಸೊ ಬಟ್ ಏನಂದರೆ ಈ ಒಂದು ಆ್ಯಕ್ಟ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದಿಸ್ ವಾಸ್ ಸೋ ಒರಿಜಿನಲ್. ಒಂದು ಟ್ರೈನ್ ಆಕ್ಸಿಡೆಂಟ್ನ ವೇದಿಕೆ ಮೇಲೆ ಇಷ್ಟು ಇಂಪ್ಯಾಕ್ಟ್ ಬರೋ ಥರ ಮಾಡೋಕ್ಕಾಗುತ್ತಾ ಅನ್ನೋದೇ ಫಸ್ಟ್ ನನ್ನ ಕ್ವೆಶನ್ ಬಂದಿದೆ. ಯಾಕಂದರೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ವಿ ಕುಡ್ ಈಸಿಲಿ ಫೀಲ್ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀತಿನಲ್ಲಿ ಅದನ್ನು ಇದ್ದಿದ್ದು, ಅದು ಬ್ಲಾಸ್ಟ್ ಆಗಿದ್ದು, ಅದು ಕ್ರ್ಯಾಶ್ ಆಗಿದ್ದು, ಬಿದ್ದಿದ್ದು, ಆ ಟೈಮಲ್ಲಿ ಬಟ್ಟೆಗಳೆಲ್ಲ ಇವ್ರು ಬಿಸಾಕ್ತಾ ಇದ್ದಿದ್ದು. ಆ್ಯಂಡ್ ಅದರ ಮೇಲೆ ಈ ಕಥೆನ ಹೇಳಿದ ರೀತಿ ಮಾಸ್ಟರ್, ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್. ಇಟ್ಸ್ ನಾಟ್ ಈಸಿ, ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್, ವೆರಿ ಗುಡ್, ವೆರಿ ವೆಲ್ ಸೆಡ್. ಈ ವಿಷಯ ತುಂಬ ಮನಸ್ಸಿಗೆ ನೋವಾಗಂಥ ವಿಷಯ, ಬಟ್ ಅದನ್ನು ನೀವು ವೇದಿಕೆ ಮೇಲೆ ತಂದಿರೋದು ಇಟ್ಸ್ ನಾಟ್ ಈಸಿ ಮಾಸ್ಟರ್. ತುಂಬ ಚೆನ್ನಾಗಿ ತಂದಿದ್ರಿ. ಆ್ಯಂಡ್ ಇವರಿಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಈ ಥರ ಆಕ್ಸಿಡೆಂಟ್ಗಳು ಕಡಿಮೆ ಆಗೋಕ್ಕೆ ಶಕ್ತಿ ಇರೋದು ಭಗವಂತನಲ್ಲಿ ಮಾತ್ರ. ಅವನೇ ಎಲ್ಲದನ್ನು ಕಾಪಾಡಲಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್. ರಕ್ಷಿತಾ ಮ್ಯಾಮ್, ಐ ಥಿಂಕ್ ಇವತ್ತು ರುದ್ರಾ ಆ್ಯಂಡ್ ಟೀಮ್ ಪ್ರತಿಯೊಬ್ಬರು, ಅವ್ರು ಎಲ್ಲ ಹುಡುಗರು ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಎಲ್ರಿಗೂ ಕರಿಯಾನು, ಬಿಕಾಸ್ ಎವ್ರಿಬಡಿ ಡಿಡ್ ಅ ವೆರಿ ಗುಡ್ ಜಾಬ್. ಆ ಸ್ಟೋರಿ ಹೇಳಿದ ರೀತಿ, ಅವರೆಲ್ಲ ಖುಷಿಯಾಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಏನೋ ಟ್ರೈನಲ್ಲಿ ಎಲ್ಲರೂ ಹಾಡ್ತಾ ಇರ್ತಾರೆ, ಅದು ಕಟ್ ಮಾಡಿದ್ರೆ ಎಲ್ಲರೂ ರಕ್ತ ಅವ್ರ ಮೈ ಮೇಲೆ, ಅದು ನೋಡಿದಾಗನೇ ಐ ಥಿಂಕ್ ಇಟ್ ವಾಸ್ ಸೋ ವೆಲ್ ಡನ್. ಅಂದರೆ ನಮ್ಗೆ ಆ ರಿಯಾಲಿಟಿ ಕರ್ಕೊಂಡು ಹೋದ್ರೆ ಪಾಪ ಎಷ್ಟು ಕಷ್ಟಪಟ್ಟಿರ್ಬೋದು ಅದು ಆದಮೇಲೆ ಅಂತ ಅನಿಸುತ್ತೆ. ಇದನ್ನ ಅಷ್ಟು ರಿಯಲ್ ಆಗಿ ತೋರ್ಸಕ್ಕೆ ರುದ್ರಾ ಆ್ಯಂಡ್ ಟೀಮ್ಗೆ ನಿಜವಾಗ್ಲೂ ಥ್ಯಾಂಕ್ ಯು ಅಂತ ಹೇಳಬೇಕು. ರಿಯಲಿ ಇಸು ಏನಕ್ಕೆ ಅತ್ತೆ ನೀನು ಇಷ್ಟು ಇಮೋಷ್ನಲ್ ಏನಕ್ಕೆ ಆದೆ ನೀನು? ಮ್ಯಾಮ್ ನಿಜ ಅಂದರೆ ನಮ್ಮ ತಮ್ಮಾಗ ನೆನಿಸ್ಕೊಂಡು ಮ್ಯಾಮ್. ಯಾಕೆ ನಿಮ್ಮ ತಮ್ಮ? ಅಂದರೆ ನಾನು ಭಾಳ ಕ್ಲೋಸ್ ಮ್ಯಾಮ್. ಯಾರು ಬಿಟ್ಟರೆ ನಂಗೆ ಅವನೇ. ಸೊ ಏನಾಯ್ತು? ಒಂದು ಪ್ರಾಬ್ಲಮ್ ಇದೆ. ಸೊ ಮ್ಯಾಮ್ ಅವ್ಗೊಂದು ಪ್ರಾಬ್ಲಮ್ ಇದೆ, ಹಾರ್ಟ್ದ. ಅದನ್ನೇ ಅದು ಪಾಪಕ್ಕೆ ತೊಗೊಂಬರ್ತಾನಲ್ಲ ಮ್ಯಾಮ್. ಸೊ ಹಿಡ್ದಾಗ ನನ್ನ ಬ್ರದರ್ ನೆನಪದ. ಸೊ ಅವು ಇರಲಿಲ್ಲ ಅಂದ್ರೆ ನಾನು ಆಗಲ್ಲ. ಸೊ ಆಗ ಫೀಲ್ ಮಾಡಿದೆ. ಏನಾಗಲ್ಲ. ನಮ್ಮ ಕಣ್ಮುಂದೆ ಏನೋ ಒಂದು ದುರ್ಘಟನೆ ನಡೆದಾಗ, ದುಃಖದ ಸಂಗತಿ ನಡೆದಾಗ, ನಮಗೇ ಅರಿವಿಲ್ಲದೆ ನಮ್ಮ ಬದುಕಲ್ಲಿ ನಮಗಾಗಿ ಒಂದು ಕರುಳಿನ ಒಂದು ಜೊತೆ ಅಂಟ್ಕೊಂಡಿರ್ತಾರಲ್ಲ ಸಂಬಂಧಗಳು, ಅವರ ನೆನಪಾಗ್ಬಿಡುತ್ತೆ. ಇವತ್ತು ಇಸುಬ್ಗೆ ಅವರ ತಮ್ಮಂದು ನೆನಪಾಗಿದ್ದು ಹಾಗೇನೆ. ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ಯು ಆಲ್ ಗೇವ್, ಸೊ ಥ್ಯಾಂಕ್ ಯು. ಆ ಇನ್ಸಿಡೆಂಟ್ ಇಂದ ಬದುಕಿ ಬಂದವರು ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡಿಗರು. ಬಹುಶಃ ಸರಿಯಾಗಿ ಹೇಳೋದಾದ್ರೆ ಸಾವನ್ನ ಗೆದ್ದು ಬಂದವರು. ಅದನ್ನ ನೋಡಿ ಇವತ್ತು ಧೈರ್ಯವಾಗಿ ಇಲ್ಲಿ ಕೂತು ಪರ್ಫಾರ್ಮೆನ್ಸ್ ನೋಡಿ ಮತ್ತೊಮ್ಮೆ ವಾಪಸ್ ಅಲ್ಲಿ ಹೋಗಿ ನೆನಪುಗಳನ್ನ ಮೆಲುಕು ಹಾಕಿ ಕಣ್ಣೀರು ಹಾಕದಂಥ ಕನ್ನಡಿಗರು ನಮ್ಮ ಜೊತೆ ಇವತ್ತು ನಮ್ಮ ಕಾರ್ಯಕ್ರಮದಿದ್ದಾರೆ. ನೀವೇನು ಅನ್ಕೊಂಡ್ಲಿಲ್ಲ ಅಂದ್ರೆ ನಮ್ಮ ವೇದಿಕೆ ಮೇಲೆ ಬರ್ಬೋದಾ ಪ್ಲೀಸ್? ಏನಾದರೂ ಹಂಚ್ಕೊಳ್ಳೋದಾದ್ರೆ ಏನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಪ್ರೀತಮ್? ಎಲ್ರಿಗೂ ನಮಸ್ಕಾರ. ಹೊರನಾಡಿಂದ ಬಂದಿದ್ದೀನಿ. ಆಕ್ಸಿಡೆಂಟ್ ಆಗೋ ಒಂದು ಮೇ ಬಿ ಒಂದು 15-20 ಮಿನಿಟ್ಸ್ ಬ್ಯಾಕ್ ನಮ್ಮ ಎಂಟೈರ್ ಏನು ಒಂದು 100 ಜನದಲ್ಲಿ ಒಂದಷ್ಟು ಜನ ಭಕ್ತಿಗೀತೆಗಳನ್ನ ಇದು ಮಾಡ್ತಾ ಇರ್ತಿದ್ರು.
ಅದನ್ನು ನಾನು ಮುಗಿಸ್ಕೊಂಡ್ಬಂದು ಬೋಗಿಲಿ ಬೇರೆ ಒಂದು ಬೋಗಿಲಿ ಬಂದು ಕೂರ್ತಾ ಇದ್ದೀನಿ. ಪ್ಯಾಂಟ್ರಿಲಿ ವರ್ಕ್ ಮಾಡೋ ಏನಂದರೆ IRTC ಅವ್ರ ಕಡೆಯಿಂದ ಅವರು ಕುಕಿಂಗ್ ಇದು ಮಾಡ್ತಿರ್ತಾರೆ. ಅಲ್ಲಿಂದ ಒಂದಿಬ್ಬರು ಪರಿಚಯ ಆಗಿದ್ರು, ಹಾಗೆ ಮಾತಾಡ್ತಾ ಇದ್ದೆ ಒಬ್ಬನ ಜೊತೆ. ಸೊ ಅವನಿಗೇನೋ ಒಂದು ಫೋನ್ ಬಂತು. ಅದಕ್ಕಿಂತ ಪ್ರಿವಿಯಸ್ ಆಗಿ ಸಡನ್ ಆಗಿ ಒಂದು ಬ್ರೇಕ್ ಹಾಕಿ ಅದೇ ಟೈಮಲ್ಲಿ ನಿಲ್ಲಿಸ್ತಾರೆ ಗಾಡಿನ. ಆ ಥರ ಯಾವಾಗಲೂ ಸ್ಟಾಪ್ ಆಗಿ ಟ್ರೈನ್ ನಮಗೂ ಗೊತ್ತಿಲ್ಲ ಏನಾಯ್ತು ಅಂತ ಎಲ್ಲರೂ ಒಂದ್ಸತಿ ಗಲಿಬಿಲಿ ಆದರು. ಅಷ್ಟೊತ್ತಿಗೆ ಅವನಿಗೊಂದು ಫೋನ್ ಬರೋಕ್ಕೂ ಅವ್ನು ಹೇಳ್ತಾ ಇದ್ದಾನೆ ಏನೋ ಆಕ್ಸಿಡೆಂಟ್ ಸೀದಾ ಓಡ್ದ. ನನಗೆ ಹಂಗೆ ಹೇಳ್ಕೊಂಡು ನಾನು ಇಳ್ಕೊಂಡು ಸೀದಾ ಹೋದೆ ಅವನೊಟ್ಟಿಗೆ. 2 ಕಿಲೋಮೀಟರ್ ಹತ್ತಿರ ಹೋಗ್ಬೇಕಾರೆ ಟ್ರೈನ್ ಫುಲ್ ನುಚ್ಚು ಅಂದರೆ ಫುಲ್ ಬಿಟ್ಟು ಇದಾಗಿದೆ. ಕೆಲವೊಂದೆಲ್ಲ ಬ್ಲಡ್ ಸ್ಟೇನ್ಸ್, ಕೆಲವರೆಲ್ಲ ಕಿರ್ಚಾಡ್ತಾ ಇದ್ರೆ. ಆ ಮೂಮೆಂಟಲ್ಲಿ ಅಲ್ಲೇ ನಾನು ನೋಡಿದೆ, ಲೈಕ್ ಏನು ಮಾಡ್ಬೇಕಂತ ಅಲ್ಲೇ ಬ್ಲ್ಯಾಂಕ್ ಅದೇ. ಸೀದಾ 1 ಕಿಲೋಮೀಟರ್ ಏನು ಹೋಗಿದ್ನೋ ಹಂಗೆ ಬ್ಲ್ಯಾಂಕ್ ಹಾಕೊಂಡು ಹಂಗೆ ನಡ್ಕೊಂಬಂದೆ. ಬಟ್ ಅದು ಅಲ್ಲಿ ಅವ್ರು ಕಿರ್ಚಾಡ್ತಾ ಇದ್ದಿದ್ದು ಅದು ಅಲ್ಲಿ ನೋಡೋಕ್ಕೆ ಆಗಿಲ್ಲ ಆ ಒಂದು ಕ್ಷಣದಲ್ಲಿ. ಏನೋ ಒಂದು ಖುಷಿಯಲ್ಲಿ ಒಂದು ಇದ್ರಲ್ಲಿ ಹೊರಟಿರ್ತೀವಿ. ಬಟ್ ಈ ಥರ ಒಂದು ಘಟನೆ. ಹಿರಿಯರು ಈ ವೇದಿಕೆಯಲ್ಲಿದ್ದಾರೆ. ಅವರು ನಡ್ಕೊಂಡು ಬಂದು ರುದ್ರಾ ಮಾಸ್ಟರ್ಗೆ ಕೈ ಕೊಟ್ಟು ಈ ರೀತಿ ಒಂದು ಪರ್ಫಾರ್ಮೆನ್ಸ್ನ ಮಾಡಿದ್ರಲ್ಲ ಅಂತ ಹೇಳಿ ಕಾಲು ನಮಸ್ಕಾರ ಮಾಡಕ್ಕೆ ಹೋಗೋದಿದೆಯಲ್ಲ, ಅದು ತುಂಬ ಮನಸ್ಸಿಗೆ ಒಂಥರ ಆಗೋಯ್ತು. ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನು ನಿಲ್ಲಿಸಿದ್ದೀನಿ ಇಲ್ಲಿ. ಮತ್ತೆ ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ದಕ್ಕೆ ನಾನು ಸಾರಿ. ಇದನ್ನು ನೋಡಿ ನಿಮ್ಗೆ ಏನು ಅನಿಸ್ತು? ನಾವು ಯಾವಾಗಲೂ ಯಾವುದಾದ್ರು ಒಂದು ಪ್ರಯಾಣ ಮಾಡಬೇಕಾದ್ರೆ ಸುಮ್ಮನೆ ಹರಟೆ ಹೊಡಿತಾ ಇರ್ಬೇಕು. ನಾವು ಪುಣ್ಯಕ್ಕೆ ನಾವು ಒಂದು 7-10 ಜನ ಸೇರ್ಕೊಂಡು ಭಜನೆ ಮಾಡ್ತಾಯಿದ್ವಿ. ನಾವು ತೀರ್ಥಂಕರ ಸ್ಮರಣೆ ಮಾಡ್ತಾಯಿದ್ವು. ಆ ಸ್ಮರಣೆನು ಮತ್ತು ಆ ಮಹಿಮಸಾಗರ ಮಹಿಮೆಯಿಂದ ನಾವು ಇವತ್ತು ನಿಮ್ಮ ಎದುರುಗಡೆ ನಿಲ್ಲಿಗೆ ಭಾಗ್ಯವಾಗಿದ್ದೇವೆ. ಅದು ವರ್ಣನೆ ಇವರು ನಮ್ಮ ರುದ್ರಾ ಮಾಸ್ಟರ್ ತೋರಿಸ್ಬೇಕಾದ್ರೆ ನನ್ನ ಕಣ್ಣಿಗೆ ನೀರು ಬಂತು. ಅದು ಜಾಗವನ್ನು ನಾನು ನೋಡಲಿಲ್ಲ, ಈ ತಮ್ಮ ನೋಡಿ, ಈ ಮಗ ನೋಡಿದ್ದಾನೆ. ಆ ಬಂದು ನೋಡಿದಾನೆ, ಕಣ್ಣಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ. ನಾವು ಮನೇಲಿ ಹೋಗಿ ವಾಟ್ಸಪ್ಪಲ್ಲಿ ನೋಡುವಾಗ ಗೊತ್ತಾ, ಅಯ್ಯೋ ದೇವರೇ, ಇಷ್ಟು ಜನ ರಕ್ತ ಎಲ್ಲ ಏನಾಗಿದೆ, ಹೆಣಗಳೆಲ್ಲ ಮರದ ಮೇಲೆ ಇದ್ದಾವೆ ಅಂತೆ. ಎಲ್ಲಿ? ಮರದ ಮೇಲೆ ಕಂಬಗಳು, 2 ದೊಡ್ಡ ಕಂಬಗಳೆಲ್ಲ ಹೋಗಿ ಮರದಲ್ಲಿ ಬಾಗಿದೆ, ಹೀಗೆ ಒಳ್ಳೆ ರಬ್ಬರ್ ಹಂಗೆ. ಅದೆಲ್ಲ ಹೇಳುವಾಗ ನಿಮ್ಮೆಲ್ಲರ ಪುಣ್ಯ, ನಮ್ಮ ಪುಣ್ಯ ನಿಮ್ಮ ದರ್ಶನದ ಪುಣ್ಯ ಇರ್ಬೋದು ಅಂತ ನಾನು ಅಪೇಕ್ಷಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ ಹಾಗೆ ಇನ್ನೆಂದೂ ಈ ರೀತಿಯ ದುರ್ಘಟನೆ ಆಗದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪರ್ಫಾರ್ಮೆನ್ಸ್ನ ನೋಡೋದಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕೆನ್ ಐ ಸೇ ದಟ್ ಈ ಇಬ್ರು ಮಕ್ಕಳು ರಿಯಲಿ ಈ ವಾರ ಫುಲ್ ಹಾರ್ಡ್ ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಇಬ್ರು. ಅಂಡ್ ಆಲ್ಸೋ ಆ ಡಾನ್ಸರ್ಸ್, ದೋಸ್ ಗರ್ಲ್ಸ್ ವರ್ ಸೋ ಗುಡ್, ಸೋ ಗುಡ್. ಆಕ್ಚುಲಿ ಇವರೆಲ್ಲ ಕುಂದಾಪುರದಿಂದ ಬಂದಿರೋದು ಮೇಡಮ್. ಅದೇ ನಾಟ್ಯ ಸ್ಕೂಲ್ ಆಫ್ ಡಾನ್ಸ್ ಫ್ರಮ್ ಕುಂದಾಪುರ. ಆಕ್ಚುಲಿ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಅವ್ರ ಮಾಸ್ಟರ್ ಆಕ್ಚುಲಿ ಅವಿನಾಶ್ ಅಂತ. ಮಾಸ್ಟರ್